ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಆಯ್ತಣ್ಣ, ನಾನು ನಾಳೆ ದುರ್ಗಮ್ಮನ ಗುಡಿಗೆ ಹೋಗ್ತೀನಿ, ಬೀಜ ಮಂತ್ರ ಕಲ್ತ್ಕೊಂಡು ಬರ್ತೀನಿ. ಅಲ್ಲಿವರೆಗೂ ಇದನ್ನ ಇಟ್ಕೊಳ್ಳ. ಅಯ್ಯೋಣ ಬೇಡ, ನನ್ನ ಹತ್ರ ಆಲ್ರೆಡಿ ಒಂದು ಐಟಮ್ ಇದೆ. ಐಟಮ್ಮ ಯಾವ ತೋರ್ಸಪ್ಪ? ಲೇ, ಇದ್ಯಾವ ಐಟಮ್ಮ? ಇದನ್ನ ಮುಂಗಾರು ಮಳೆಯಲ್ಲಿ ಗಣೇಶ್ ಅವರು ಕತ್ತಿಗೆ ಡಾಲರ್ ಮಾಡ್ಸಾಕೊಂಡಿರೋ ಕಣ. ಇದೊಂದು ಐಟಮ್ ಅಂತ ಹೇಳ್ತಾರ. ದಡ್ಡ ಬಿಸಾಕು ಬಿಸಾಕು. ಅಲ್ಲ ಅಣ್ಣ. ಲೇ ದಡ್ಡ, ರೌಡಿಗಳ ಬಂದ್ರೆ ಇದನ್ನ ಇಟ್ಕೊಂಡು ನಾನು ಶೇವಿಂಗ್ ಮಾಡ್ತೀಯನ? ಬಿಸಾಕ ಬಿಸಾಕ. ಇಡ್ಕಳ ಇಡ್ಕಳ ಇಡ್ಕ. ಜಯ ಆಂಜನೇಯನೋ, ಜಯ ಆಂಜನೇಯನೋ. ಜಯ ಆಂಜನೇಯ, ಜಯ ಆಂಜನೇಯ, ಜಯ ಆಂಜನೇಯ, ಜಯ ಹೇಳ ಹೇಳ ಜಯ ಹೇಳು ಹೇಳು ಹೇಳು. ಜಯ ಆಂಜನೇಯ, ಹೇಳ ಜಯ ಆಂಜನೇಯ, ಹೇಳ್ತಾ ಇರು. ಜಯ ಆಂಜನೇಯ. ಪದ್ಮಿನಿ ತಗೋ. ಅತ್ತೆ, ಇವತ್ ನನ್ ಮನ್ಸಿಗೆ ನೆಮ್ಮದಿ ಆಯ್ತು. ಯಾಕೆ ಹಾಗಂತಿದ್ಯಾ? ಇಷ್ಟೆಲ್ಲ ನಡೆದ್ರು, ನಿಮ್ ತವ್ರ ಮನೆಗೆ ಇಷ್ಟೆಲ್ಲ ಅನ್ಯಾಯ ಆಗಿದ್ರು, ಅದನ್ನೆಲ್ಲ ಬದಿಗಿಟ್ಟು ಕೋರ್ಟ್ ಕೇಸಲ್ಲಿ ಜಯ ನಮ್ಗೆ ಸಿಗೋಗಾಗ್ಲಿ ಅಂತ ಬೇಡ್ಕೊಂತ ಇದ್ರಲ್ಲ, ಅದನ್ ಕೇಳಿ ತುಂಬಾ ಸಂತೋಷ ಆಯ್ತು ಅತ್ತೆ. ಅದಕ್ಕೆ ಮುಂಚೆ ಸತ್ಯ ಉಳಿಬೇಕು, ಧರ್ಮ ಗೆಲ್ಲಬೇಕು ಅಂತ ಹೇಳಿದ್ನಲ್ಲ, ಅದನ್ನ ಕೇಳಿಸ್ಕೊಳ್ಳಿಲ್ವಾ ನೀನು? ಹಾಗಾದ್ರೆ ನೀವು ಸೂರ್ಯವಂಶದ ಪರ ಬೇಡ್ಕೊಂತ ಇದ್ದೀರಾ? ಮತ್ತೆ ನೀ ತಪ್ಪು ತಿಳ್ಕೊತಾ ಇದ್ದೀಯಾ? ನಾನು ನ್ಯಾಯ ಗೆಲ್ಲಬೇಕು ಅಂತ ಕೇಳ್ಕೊತಾ ಇದ್ದೀನಿ ಅಷ್ಟೇ. ಅಲ್ಲ ಅತ್ತೆ, ಮತ್ತೆ ನಮಗ್ ಜಯ ಸಿಗ್ಲಿ ಅಂತ ಹೇಳ್ತಾ ಇದ್ರಿ. ನಾವ್ ಯಾವತ್ತಿದ್ರು ನ್ಯಾಯದ ಪರ ಅಲ್ವಾ ಅತ್ತೆ? ಅದಕ್ಕೆ ಹಾಗೆ ಬೇಡ್ಕೋತಾ ಇದ್ರು. ದೇವ್ರ ಹತ್ರ ಯಾರಾದ್ರೂ ಅನ್ಯಾಯನ ಗೆಲ್ಸ್ಕೊಡು ಅಂತ ಕೇಳಕ್ಕಾಗತ್ತಾ? ಏಯ್,